ನಮಸ್ತೆ ಸ್ನೇಹಿತರೆ. ತಂದೆಯಂತೆ ಮಗನ ನಟನೆ ನೀವು ಖಂಡಿತ ನೋಡಲೇಬೇಕು ವೀಕ್ಷಕರೇ. ದಶಕಗಳ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೇಮ್ಸ್ ಬಾಂಡ್ ಸಿನಿಮಾ ಎಲ್ರಿಗೂ ನೆನಪಿರ್ಬೇಕಲ್ವೇ? ಅದೇ ರೀತಿ ರೆಟ್ರೋ ಸ್ಟೈಲ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಈಗ 66 ಆಪರೇಷನ್ ಡ್ರೀಮ್ ಥಿಯೇಟರ್ ಎಂಬ ಹೊಸ ಸಿನಿಮಾದ ಮೂಲಕ ದಶಕಗಳ ಹಿಂದಿನ ಪ್ಯಾಷನ್ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಧನಂಜಯ್ ನಟಿಸುತ್ತಿದ್ದು, ಈಗಾಗಲೇ ಧನಂಜಯ್ ಅವರ ರೆಟ್ರೋ ಲುಕ್ ಎಲ್ಲೆಡೆಯೂ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಶಿವಣ್ಣನ ಪೋಸ್ಟರ್ ರಿಲೀಸ್ ಮಾಡಿರುವ ಚಿತ್ರತಂಡ ಶಿವಣ್ಣನ ರೆಟ್ರೋ ಲುಕ್ಗೆ ಅಭಿಮಾನಿಗಳು ಫುಲ್ ಫಿದಾ ಆಗ್ಬಿಟ್ಟವ್ರೆ ಅಂತ ಹೇಳ್ಬೋದು. ಶಿವಣ್ಣನ ಹೊಸ ಗೆಟಪ್ನಲ್ಲಿ ರೆಟ್ರೋ ಶೈಲಿಯ ಸೂಟ್ ಧರಿಸಿ ಕೈಯಲ್ಲಿ ವಿಂಟೇಜ್ ರಿವಾಲ್ವರ್ ಹಿಡಿದು ತೀಕ್ಷ್ಣ ನೋಟದಲ್ಲಿ ನಿಧಾನಕ್ಕೆ ಹೆಜ್ಜೆ ಆಗ್ತಿರ್ತಕ್ಕಂಥ ಪೋಸ್ಟರ್ ತುಂಬಾನೇ ಸದ್ ಮಾಡ್ತಾ ಇದೆ ಸ್ನೇಹಿತರೆ. ಇದನ್ನು ಕಂಡ ಅಭಿಮಾನಿಗಳು ಅಣ್ಣವರ ಹಾಗೆ ಸ್ಪೈ ಪಾತ್ರ ಮಾಡ್ತಿದ್ದಾರೆ ಎನ್ನುವಂತಿದೆ. ಹೇಮಂತ್ ರಾವ್ ನಿರ್ದೇಶನದ ಈ ರೆಟ್ರೋ ಡಿಟೆಕ್ಟಿವ್ ಸಿನಿಮಾದಲ್ಲಿ ನಟ ಧನಂಜಯರ 2 ಲುಕ್ಗಳನ್ನು ಬಿಡುಗಡೆ ಮಾಡಿ ಅಭಿಮಾನಿಗಳನ್ನು ಕಾತುರದಿಂದ ಕಾಯೋದಕ್ಕೆ ಶುರು ಮಾಡಿದೆ ಚಿತ್ರತಂಡ. ಈಗ ಶಿವಣ್ಣನವರ ಲುಕ್ ಬಿಡುಗಡೆ ಮಾಡಿ ಇನ್ನೂ ಕುತೂಹಲ ಹೆಚ್ಚಿಸ್ತಾ ಇದೆ ಇದೇ ಚಿತ್ರತಂಡ. ಶಿವಣ್ಣನ ಪ್ರತಿ ಸಿನಿಮಾ ಮತ್ತು ಪಾತ್ರಗಳಲ್ಲಿ ಹೊಸ್ತನ ಇದ್ದೇ ಇರುತ್ತೆ ಅನ್ನೋದು ಸಿನಿ ಪಂಡಿತರ ಲೆಕ್ಕಾಚಾರ. ಹಾಗೆ 66 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದಲ್ಲೂ ಹೊಸ ಬಗೆಯ ಲುಕ್ ರಿವೀಲ್ ಆಗಿದೆ. ಈ ಚಿತ್ರದಲ್ಲಿ ಶಿವಣ್ಣನ ಪಾತ್ರ ಅಭಿಮಾನಿಗಳಿಗೆ ಎಂದೂ ಮರೆಯಕ್ಕೆ ಆಗದಿರ್ತಕ್ಕಂಥ ಅನುಭವ ನೀಡ್ತೈತೆ ಅಂತ ಸಿನಿ ಪಂಡಿತರ ಲೆಕ್ಕಾಚಾರ. ಚರಣ್ ರಾಜ್ ಸಂಗೀತ ನಿರ್ದೇಶನದಲ್ಲಿ ಇಂಚರ ಸುರೇಶ್ ಈ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ಚಿತ್ರ ತೆರೆಗೆ ಬರುತ್ತೆ ಅಂತ ಚಿತ್ರತಂಡ ಹೇಳ್ತಾ ಇದೆ. ಗಾಂಧಿನಗರದ ಲೆಕ್ಕಾಚಾರ ಬಲು ದೊಡ್ಡದಾಗೇ ಇದೆ. ಯಾಕೆಂದರೆ ಈ ಚಿತ್ರದಿಂದ ಶಿವಣ್ಣವರ ಇಮೇಜ್ ಇನ್ನೂ ಎತ್ತರಕ್ಕೆ ಹೋಗುತ್ತೆ ಅಂತ ಗಾಂಧಿನಗರ ಮಾತಾಡ್ಕೊತಾ ಇದೆ. ಹಾಗೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ಸಿನಿಮಾ ತುಂಬಾ ಸಕ್ಸಸ್ ಆಗುತ್ತೆ ಅಂತ ಎಲ್ಲರೂ ಗಾಂಧಿನಗರದಲ್ಲಿ ಮಾತಾಡ್ಕೊತಾರೆ. ಸಿನಿ ಪಂಡಿತರ ಲೆಕ್ಕಾಚಾರಕ್ಕೆ ಬಂದರೆ ಧನಂಜಯ ಅವರ ಈ ರೆಟ್ರೋ ಲುಕ್ಕು, ಶಿವಣ್ಣ ಅವರ ರೆಟ್ರೋ ಲುಕ್ಕು ನೋಡಿ ಎಲ್ಲ ಜನ ಮಾತಾಡೋದು ಏನಂದರೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ. ವೀಕ್ಷಕರೇ, ಆದಷ್ಟು ಬೇಗ ಚಿತ್ರತಂಡ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೆ. ಹಾಗೆ ಜನ ಕೂಡ ಹೇಗಿರುತ್ತೆ ಶಿವಣ್ಣ ಅವರ ಆ್ಯಕ್ಷನ್ನು, ಹೇಗಿರುತ್ತೆ ಧನಂಜಯ ಅವರ ಲುಕ್ಕು ಅನ್ನೋದನ್ನ ಜನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದರೆ ದಯಮಾಡಿ ನನಗೊಂದು ಕಮೆಂಟ್ ಮಾಡಿ, ಹಾಗೆ ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಖಂಡಿತ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ ಇನ್ನು ಮುಂದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ಅವ್ರಿಗೆ ಧನ್ಯವಾದಗಳು. ಶುಭ ದಿನ, ಒಳ್ಳೆಯದಾಗಲಿ ಸ್ನೇಹಿತರೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.